ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಅನಾಥ ಹುಡುಗನಿಗೆ ರಾಜ್ಯ ಹೈಕೋರ್ಟ್ ನೀಡಿತು ಶಾಕ್. ಆಸ್ತಿ ಇಲ್ಲ, ಮನೆಯೂ ಇಲ್ಲ ಎಂದ ಶಾಸಕನಿಗೆ 3 CA ನಿವೇಶನ ಮಂಜೂರು ಮಾಡಿದ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರ. ಯಥಾಸ್ಥಿತಿ ಕಾಯ್ದುಕೊಳ್ಳಲು ಹೈಕೋರ್ಟ್ ಆದೇಶ. ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ. ಡ್ರಗ್ಸ್ಗೆ ನೋ, ಜೀವನಕ್ಕೆ ಎಸ್ ಸಂದೇಶದೊಂದಿಗೆ ಜಾಗೃತಿ ಅಭಿಯಾನ. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿ ಹಲವರು ಭಾಗಿ. ಜುಲೈ 3ಕ್ಕೆ ದಲಿತ ಜನಾಗ್ರಹ ಸಮಾವೇಶ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆ. ದಲಿತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲು ಹೋರಾಟಕ್ಕೆ ತಯಾರಿ. 20 ಲಕ್ಷ ಮೌಲ್ಯದ ಬೈಕ್ ಕಳವು ಮಾಡಿದ ಕದೀಮನ ಅಂದರ್. 42 ಬೈಕ್ಗಳೊಂದಿಗೆ ಆರೋಪಿ ಬಂಧಿಸಿದ ದೇವನಹಳ್ಳಿ ಪೊಲೀಸರು. ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳವು ಮಾಡಿದ್ದ ಆರೋಪಿ. ವಾರ್ತೆಗಳ ವಿವರ. ನಾನು ಅನಾಥ ಹುಡುಗ, ನನಗೆ ಆಸ್ತಿ ಇಲ್ಲ, ಮನೆ ಇಲ್ಲ, ನಿಮ್ಮ ಮನೆ ಮಗ ನಾನು. ಈ ಮಾತುಗಳು ಕೇಳುತ್ತಿದ್ದಂತೆ ಯಾರ ಬಗ್ಗೆ ಹೇಳುತ್ತಿದ್ದಾರೆ ಅನ್ನೋದು ನಿಮಗೆ ಈಗಾಗಲೇ ಅರ್ಥ ಆಗಿರುತ್ತೆ ಅಲ್ವಾ? ನಿಜ, ನಿಮ್ಮ ಊಹೆ 100ಕ್ಕೆ 100 ಸತ್ಯ. ಅದೇ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಅವರ ಬಗ್ಗೆ ಹೇಳುತ್ತಿರೋದು. ವಿಚಾರ ಏನು ಅಂದ್ರೆ, ಅವರ ನೀಟ್ ಅಕಾಡೆಮಿಗೆ ಕೂಡ ಮಂಜೂರು ಮಾಡಿದ್ದ CA ನಿವೇಶನಗಳಿಗೆ ಸಂಬಂಧಿಸಿ ಹೈಕೋರ್ಟ್ ಚಾಟಿ ಬೀಸಿದೆ. ಏನು ಈ ಸ್ಟೋರಿ ಅಂತೀರಾ? ನೀವೇ ನೋಡಿ. ಇವಾಗ ಕೇಳ್ತಾ ಇದಾರೆ, ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮನೇನೇ ಇಲ್ಲ, MLA ಆದ್ಮೇಲೆ ಎಲ್ಲಿರ್ತಾನೆ ಅಂತ. ಅಕ್ಕ, ನಿನ್ ತಲ್ಲಿ ತಂಡ್ರಲ್ಲಿ ಏನ್ ಬಿಟ್ಟಕ್ಕ? ನಾತ ದುಡ್ಲೇದಕ್ಕ. ಅಕ್ಕ, ನಿನ್ ತಲ್ಲಿ ತಂಡ್ರಲ್ಲಿ ಏನ್ ಬಿಟ್ಟಕ್ಕ? ನಾತ ದುಡ್ಲೇದಕ್ಕ. ಅಕ್ಕ, ನಿನ್ ತಲ್ಲಿ ತಂಡ್ರಲ್ಲಿ ಏನ್ ಬಿಟ್ಟಕ್ಕ? ನಾತ ದುಡ್ಲೇದಕ್ಕ. ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, 2018ರ ವಿಧಾನಸಭಾ ಚುನಾವಣೆ ವೇಳೆ ಪ್ರದೀಪ್ ಈಶ್ವರ್ ಅವರು ಆಗಿನ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಆಸ್ತಿ ಕಬಳಿಕೆ ಆರೋಪಗಳನ್ನು ಸಾಲು ಸಾಲಾಗಿ ಮಾಡಿದ್ದರು. ಅಂದು ಪ್ರದೀಪ್ ಈಶ್ವರ್ ಅವರು ಮಾಡಿದ ಯಾವುದೇ ಆರೋಪಕ್ಕೆ ಪುರಾವೆಗಳು ನೀಡಿರಲಿಲ್ಲವಾದರೂ ಈ ಆರೋಪಗಳು ಜನರಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದವು. 100 ಎಕರೆ ಜಮೀನು ಕಬಳಿಸಿದ್ದಾರೆ ಎಂದು ಪ್ರದೀಪ್ ಅವರು ಕಿಡಿಕಾರಿದ್ದರು. ಆದರೆ ಇದೀಗ ಅದೇ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿದ್ದಾರೆ. ಅವರೇ CA ನಿವೇಶನಗಳನ್ನು ಅಕ್ರಮವಾಗಿ ಮಂಜೂರು ಮಾಡಿಸಿಕೊಂಡ ಆರೋಪ ಎದುರಿಸುತ್ತಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಲೀಕತ್ವದ ಪರಿಶ್ರಮ ನೀಟ್ ಅಕಾಡೆಮಿಗೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರ ಕಾನೂನು ಬಾಹಿರವಾಗಿ 3 CA ನಿವೇಶನಗಳನ್ನು ಹಂಚಿರುವ ಆರೋಪದ ಹಿನ್ನೆಲೆ ಆ ಜಾಗದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಗುಜರಾತ್ ಮೂಲದ ಪದ್ಮ ವಿಜಯ ಫೌಂಡೇಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಕರ್ನಾಟಕ ಸರ್ಕಾರ, ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿಗೆ ನೋಟಿಸ್ ಜಾರಿ ಮಾಡಿದೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಬಿಡಗಾನಹಳ್ಳಿಯ ಗ್ರಾಮದಲ್ಲಿ 2484 ಚದರ ಮೀಟರ್ ವಿಸ್ತೀರ್ಣದ 3 ನಿವೇಶನಗಳನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸೇರಿದ ಪರಿಶ್ರಮ ಎಜುಕೇಷನ್ ಟ್ರಸ್ಟ್ಗೆ ಹಂಚಿಕೆ ಮಾಡಿ 2026ರ ಜನವರಿ 14ರಂದು ನಿರ್ಣಯ ಅಂಗೀಕರಿಸಿತ್ತು. ಅದನ್ನು ಅರ್ಜಿದಾರರು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶಿಸಿದ್ದಾರೆ. ಪರಿಶ್ರಮ ಸಂಸ್ಥೆಗೆ 3 ನಾಗರಿಕ ಬಳಕೆಯ ನಿವೇಶನ ಹಂಚಿಕೆ ಮಾಡಿರುವ ಕುರಿತು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಮಂಗಳವಾರ ಮಧ್ಯಂತರ ಆದೇಶ ನೀಡಿದ್ದು, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ನಿರ್ಣಯ ಪ್ರಶ್ನಿಸಿ ಗುಜರಾತ್ ಮೂಲದ ಸರ್ಕಾರೇತರ ಸಂಸ್ಥೆ ಪದ್ಮ ವಿಜಯ ಫೌಂಡೇಶನ್ ಸಲ್ಲಿಸಿದ ಅರ್ಜಿ ಪರಿಶೀಲಿಸಿದ ನ್ಯಾಯಮೂರ್ತಿ BM ಶ್ಯಾಮ್ ಪ್ರಸಾದ್ ಅವರಿದ್ದ ಪೀಠ ಮುಂದಿನ ಆದೇಶದವರೆಗೂ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಮಧ್ಯಂತರ ನಿರ್ದೇಶನ ನೀಡಿ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿ ಸರ್ಕಾರ, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ, ಜಿಲ್ಲಾಧಿಕಾರಿ ಹಾಗೂ ಪ್ರದೀಪ್ ಈಶ್ವರ್ ಅವರ ಪರಿಶ್ರಮ ಎಜುಕೇಷನಲ್ ಟ್ರಸ್ಟ್ ತುರ್ತು ನೋಟಿಸ್ ಜಾರಿಗೊಳಿಸಿ ಆಕ್ಷೇಪಣೆ ಸಲ್ಲಿಸಲು ಸೂಚನೆ ನೀಡಿ ವಿಚಾರಣೆಯನ್ನು ಆಗಸ್ಟ್ 14ಕ್ಕೆ ಮುಂದೂಡಿದ್ದಾರೆ. ಅಕ್ಕ, ನಿನ್ ತಲ್ಲಿ ತಂಡ್ರಲ್ಲಿ ಏನ್ ಬಿಟ್ಟಕ್ಕ? ನಾತ ದುಡ್ಲೇದಕ್ಕ. ಅಕ್ಕ, ನಿನ್ ತಲ್ಲಿ ತಂಡ್ರಲ್ಲಿ ಏನ್ ಬಿಟ್ಟಕ್ಕ? ನಾತ ದುಡ್ಲೇದಕ್ಕ. ಅಕ್ಕ, ನಿನ್ ತಲ್ಲಿ ತಂಡ್ರಲ್ಲಿ ಏನ್ ಬಿಟ್ಟಕ್ಕ? ನಾತ ದುಡ್ಲೇದಕ್ಕ.
ವಾದ ಆಲಿಸಿದ ಬಳಿಕ ನ್ಯಾಯಾಲಯ ವಿವಾದ ಹೈಕೋರ್ಟ್ ಪರಿಗಣನೆಯಲ್ಲಿರುವುದರಿಂದ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಪ್ರತಿವಾದಿಗಳಿಗೆ ಸೂಚನೆ ನೀಡಿದೆ. ಅರ್ಜಿದಾರರ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಎಂಎಸ್ ಶ್ಯಾಮಸುಂದರ್ ಅವರು ಅರ್ಜಿ ಸ್ವೀಕರಿಸಲು ಅಂತಿಮ ದಿನಕ್ಕೆ ಮೊದಲೇ ನಾಗರಿಕ ಬಳಕೆಯ ನಿವೇಶನ ಹಂಚಿಕೆಗೆ ನಿರ್ಣಯ ಕೈಗೊಳ್ಳಲಾಗಿದೆ. ಇದು ಪ್ರಾಧಿಕಾರದ ಕಾನೂನು ಬಾಹಿರ ಕ್ರಮವಾಗಿದೆ ಮತ್ತು ಏಕಪಕ್ಷೀಯವಾಗಿ ಶಾಸಕರ ಟ್ರಸ್ಟ್ಗೆ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಅರ್ಜಿದಾರರು ಸಲ್ಲಿಸಿದ್ದ ಅರ್ಜಿಯನ್ನು ಪ್ರಾಧಿಕಾರ ಹಲವು ಬಾರಿ ನಿರಾಕರಿಸಿ ಕೊನೆಯ ದಿನ ಸ್ವೀಕರಿಸಿದೆ. ಆದರೆ ಸ್ಥಳೀಯ ಶಾಸಕರು ಪ್ರಭಾವ ಬೀರಿ ತಮ್ಮ ಸಂಸ್ಥೆಗೆ ಸಿಎ ನಿವೇಶನಗಳನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ. ಹಾಗಾಗಿ ಆ ಹಂಚಿಕೆ ರದ್ದುಗೊಳಿಸಬೇಕು ಎಂದು ಕೋರಿದ್ದಾರೆ. ಇವಾಗ ಕೇಳ್ತಾ ಇದಾರೆ, ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮನೇನೇ ಇಲ್ಲ, MLA ಆದ್ಮೇಲೆ ಎಲ್ಲಿರ್ತಾನೆ ಅಂತ. ಇವಾಗ ಕೇಳ್ತಾ ಇದಾರೆ, ಪ್ರದೀಪ್ ಈಶ್ವರ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮನೇನೇ ಇಲ್ಲ, MLA ಆದ್ಮೇಲೆ ಎಲ್ಲಿರ್ತಾನೆ ಅಂತ. ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ನಾನು ಯಾವುದೇ ಮಾದಕ ವಸ್ತುಗಳು ಅಥವಾ ಹಾನಿಕಾರಕ ದ್ರವ್ಯಗಳನ್ನು ಎಂದಿಗೂ ಸೇವಿಸಿದೆನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಆಯೋಜಿಸಿದ್ದ ವಿಶೇಷ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಯುವ ಜನರನ್ನು ಮಾದಕ ವಸ್ತುಗಳ ದುಷ್ಪರಿಣಾಮಗಳಿಂದ ರಕ್ಷಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಡ್ರಗ್ಸ್ಗೆ ನೋ ಹೇಳಿ, ಜೀವನಕ್ಕೆ ಎಸ್ ಹೇಳಿ. ಮಾದಕ ವಸ್ತು ಮುಕ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸೋಣ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು. ಇಂದು ಸರ್ಕಾರಿ ಕಚೇರಿಗಳು, ಶಾಲೆಗಳು, ಕಾಲೇಜುಗಳು, ಸಾರ್ವಜನಿಕ ಸ್ಥಳಗಳು ಹಾಗೂ ವಿವಿಧ ಸಂಸ್ಥೆಗಳಲ್ಲಿ ಮಾದಕ ವಸ್ತು ವಿರೋಧಿ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಲು ಬೃಹತ್ ಪ್ರತಿಜ್ಞಾ ಸಹಿ ಫಲಕಗಳನ್ನು ಸ್ಥಾಪಿಸಲಾಗಿದ್ದು, ಯುವ ಜನರನ್ನು ಆಕರ್ಷಿಸುವ ಉದ್ದೇಶದಿಂದ ಸೇ ನೋ ಟು ದಿ ಡ್ರಗ್ಸ್ ಸೆಲ್ಫಿ ಪಾಯಿಂಟ್ಗಳನ್ನು ನಿರ್ಮಿಸಲಾಗಿದೆ. ತಂತ್ರಜ್ಞಾನದ ನೆರವಿನಿಂದ QR ಕೋಡ್ ಸ್ಕ್ಯಾನಿಂಗ್ ಮಾಡಿ ಈ ಪ್ರತಿಜ್ಞೆ ಸ್ವೀಕರಿಸುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಭಾಗವಹಿಸುವವರಿಗೆ ತಕ್ಷಣವೇ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುತ್ತಿದೆ. ಇದೇ ವೇಳೆ ಜಿಲ್ಲಾ ಪೊಲೀಸ್ ಇಲಾಖೆ ಸಿಬ್ಬಂದಿಯೊಬ್ಬರು ರಚಿಸಿ ಹಾಡಿರುವ ಸೇ ನೋ ಟು ದಿ ಡ್ರಗ್ಸ್ ಕನ್ನಡ ರ್ಯಾಪ್ ಗೀತೆಯನ್ನು ಬಿಡುಗಡೆ ಮಾಡಲಾಗಿದ್ದು, ಯುವ ಜನರಲ್ಲಿ ಜಾಗೃತಿ ಮೂಡಿಸುವ ಹೊಸ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ದೇಶಕ್ಕೆ ಒಂದು ಅಸೆಟ್ ಆಗಬೇಕು, ದೇಶಕ್ಕೆ ಆಸ್ತಿ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿ ದುಡಿಯುವ ದುಡಿಮೆಯಲ್ಲಿ 20%, 25% ದೇಶದ ಆರ್ಥಿಕತೆಗೆ ತೆರಿಗೆ ರೂಪದಲ್ಲಿ ದುಡ್ಡು ಹೋಗುತ್ತೆ. ನಾವು ಹೆಚ್ಚು ದುಡಿಯುವ ಕೈಗಳನ್ನು ಸೃಜನೆ ಮಾಡಿದ್ರೆ ದೇಶಕ್ಕೆ ಹೆಚ್ಚು ಆದಾಯ ಬರುತ್ತೆ. ದೇಶಕ್ಕೆ ಹೆಚ್ಚು ಆದಾಯ ಬಂದರೆ ತನ್ನ ಪ್ರಜೆಗಳಿಗಾಗಿ ಆ ದೇಶ ಹೆಚ್ಚು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ, ಹೆಚ್ಚು ಭದ್ರತೆಯನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ, ಹೆಚ್ಚು ಒಳ್ಳೊಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ತೆಗಿಲಿಕ್ಕೆ ಅವಕಾಶ ಆಗುತ್ತೆ, ಹೆಚ್ಚು ಕೈಗಾರಿಕೆಗಳನ್ನು ಕಟ್ಟಲಿಕ್ಕೆ ಅವಕಾಶ ಆಗುತ್ತೆ, ಹೆಚ್ಚು ದುಡಿಮೆಯನ್ನು ಕಲ್ಪಿಸಲಿಕ್ಕೆ ಅವಕಾಶ ಆಗುತ್ತೆ. ಸೊ ಇದೆಲ್ಲ ಕೂಡ ಒಂದು ವ್ಯವಸ್ಥೆ. ಹಾಗಾಗಿ ಯಾವುದೇ ದೇಶ ಸದೃಢವಾಗಿ ಬೆಳಿಬೇಕು ಅಂದರೆ, ಅಮೆರಿಕ ದೇಶದ ಬಗ್ಗೆ ನಾವು ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂದರೆ ಸುಮ್ಮನೆ ಮಾತಾಡೋದಿಲ್ಲ. ಅಮೆರಿಕ ದೇಶ ತನ್ನ ಎಲ್ಲ ಯುವಶಕ್ತಿಗೆ, ವಿಶ್ವದಾದ್ಯಂತ ಇರುವ ಯುವಶಕ್ತಿಗೆ ತನ್ನ ಜ್ಞಾನದ ಬಾಗಿಲುಗಳನ್ನು ತೆರೆದಿಟ್ಟಿದೆ. ನಾವು ಒಂದು ದೇಶದಲ್ಲಿ ರಿಸರ್ಚ್ ಅಂತ ಕರಿತೇವೆ. ಯಾವುದೇ ರಿಸರ್ಚ್ ಏನನ್ನೇ ನಾವು ಕಂಡುಹಿಡೀಲಿ, ಆ ಕಂಡುಹಿಡಿದ ವಸ್ತುವನ್ನು ವಿಶ್ವದಲ್ಲಿ ಯಾರೇ ಬಳಕೆ ಮಾಡಲಿ, ಅದರ ಏಕಸ್ವಾಮ್ಯ ಆ ದೇಶಕ್ಕೆ ಹೊಂದಿದೆ. ಮಾದಕ ವಸ್ತುಗಳ ವಿರುದ್ಧ ಕಠಿಣ ಕ್ರಮದ ಸಂದೇಶವಾಗಿ ಕಾನೂನುಬದ್ಧ ಪ್ರಕ್ರಿಯೆಯಂತೆ 60 ಕೆಜಿಗೂ ಅಧಿಕ ಗಾಂಜಾವನ್ನು ನಾಶಪಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ, ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮ, ಜಾಗೃತಿ ಮೆರವಣಿಗೆಗಳು ಹಾಗೂ ಅರಿವು ಮೂಡಿಸುವ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ, ಜೂನ್ 26ರಂದು ವಿದ್ಯಾರ್ಥಿಗಳು, ಯುವಜನರು, ಸಾರ್ವಜನಿಕರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ಭಾಗವಹಿಸುವಿಕೆಯಲ್ಲಿ ಮಾದಕ ವಸ್ತು ವಿರೋಧಿ ವಾಕಥಾನ್ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಮಾಜದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ವ್ಯಾಪಕ ಅರಿವು ಮೂಡಿಸಿ
ಆರೋಗ್ಯಕರ ಜೀವನ ಶೈಲಿಯತ್ತ ಜನರನ್ನು ಪ್ರೇರೇಪಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದರು. ಮಾದಕ ವಸ್ತುಗಳಿಗೆ ಇಲ್ಲ, ಆರೋಗ್ಯಕರ ಜೀವನಕ್ಕೆ ಹೌದು ಎಂಬ ಸಂದೇಶವನ್ನು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಿಸಲು ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಂಯುಕ್ತವಾಗಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಎಂದು ಅವರು ಹೇಳಿದರು. 3-4 ವರ್ಷ ದೊಡ್ಡವರು ನಿಮಗೆ ಪರಿಚಯ ಇದ್ದವರೇನೆ, ನಿಮ್ಮ ಸುತ್ತಮುತ್ತ ಇದ್ದವರೇನೆ ನಿಮ್ಮನ್ನ ಕರೀತಾರೆ. ಅವಾಗ ನೀವೇನ್ ಹೇಳ್ಬೇಕು? ಈಗಷ್ಟೇ ಸ್ಲೋಗನ್ ಹೇಳ್ಕೊಂಡು ಬಂದ್ರಲ್ಲ, ಏನಂತ? ಎಕ್ಸಾಕ್ಟ್ಲಿ, ಅದು ಬರೀ ನಾವು ಇಲ್ಲಿ ಹೇಳಿರೋ ಧ್ಯೇಯ ವಾಕ್ಯ ಅಲ್ಲ. ಯಾರಾದ್ರೂ ಬಂದು ನಿಮಗೆ ಪ್ರಚೋದನೆ ಮಾಡಿದ್ರೆ, ಸರ್ಕಾರಗಳು ದಲಿತ ಸಮುದಾಯಗಳಿಗೆ ನೀಡುತ್ತಿರುವ ಅನುದಾನಗಳು ಹರಿದು ಹಂಚಿ ಹೋಗುತ್ತಿರುವುದನ್ನು ಖಂಡಿಸಿ ಮತ್ತು ದಲಿತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಗ್ರಹ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಮುಖಂಡ ಮಾವಳ್ಳಿ ಶಂಕರ್ ಹೇಳಿದರು. ಸರ್ಕಾರದಿಂದ ಏನ್ ಬೇಕಾಗಿದೆ ಅದು ಬಂದಿದೆ ಅಷ್ಟೇ. 5 ಲಕ್ಷ ಕೊಡಿಸ್ತೀವಿ ಅಂತ ಅವತ್ತಿನ ದಿನ ಹೇಳಿದ್ರು. ಅದು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ, ಮಾತಾಡಬೇಕು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ, ಕೊಡಿಸಿ ಅಂತ ಹೇಳಿದ್ರು. ಅದು ಯಾವ ತರ ಸಕ್ಸಸ್ ಆಗಿದೆ ಅನ್ನೋದು ಅವ್ರಿಗೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಮಾವಳ್ಳಿ ಶಂಕರ್, ಶೋಷಿತ ಸಮುದಾಯಗಳ ಅಭಿವೃದ್ಧಿಗಾಗಿ ನೀಡುತ್ತಿರುವ ಅನುದಾನಗಳು ನೈಜ ಫಲಾನುಭವಿಗಳಿಗೆ ದೊರೆಯದೆ ಬಡವರು ಬಡವರಾಗಿಯೇ ಉಳಿಯುವ ಸ್ಥಿತಿ ನಿರ್ಮಾಣವಾಗಿದ್ದು, ಈ ಕ್ರಮದ ವಿರುದ್ಧ ಹೋರಾಟದ ಹಾದಿ ಅನಿವಾರ್ಯವಾಗಿದೆ ಎಂದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ದಲಿತ ಜನಾಗ್ರಹ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಸಮಾವೇಶದ ಮೂಲಕ ಶೋಷಿತ ಸಮುದಾಯಗಳ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದರು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರುವ ಮುಖ್ಯ ಉದ್ದೇಶ ಇದೇ ಅಂದರೆ ಬರುವ ಜುಲೈ 3ನೇ ತಾರೀಕು ದಲಿತ ಸಮುದಾಯಗಳ ಸಬಲೀಕರಣ ಮತ್ತು ಅವರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳಾಗಿರ್ಬೋದು ಮತ್ತು ಸರ್ಕಾರ ಏನು SCP-TSP ಹಣವನ್ನು ಇವರಿಗಾಗಿ ನಾವು ಮೀಸಲಿಟ್ಟಿದ್ದೀವಿ ಅಂತ ಹೇಳ್ತಾ ಅದನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ತಾ ಇರುವಂಥದ್ದು, ಗ್ಯಾರಂಟಿಗಳಿಗೆ ಕೊಡ್ತಾ ಇರುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆವತ್ತು ರಾಜ್ಯದ ಎಲ್ಲ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬಂಧುಗಳು ಭಾಗವಹಿಸ್ತಾ ಇದ್ದಾರೆ. ಸುಮಾರು 19ರಿಂದ 20 ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. ಮುಖ್ಯವಾಗಿ ಭೂಮಿ ಹಂಚಿಕೆ ಆಗಬೇಕು, ಹಾಗೆ ಏನು ವಸತಿಹೀನರಿದ್ದಾರೆ ಅವರಿಗೆ ಮನೆಗಳ ಹಂಚಿಕೆ ಆಗಬೇಕು, ಹಾಗೂ ಹಾಸ್ಟೆಲ್ಗಳು ಸುಧಾರಣೆ ಆಗಬೇಕು, ವಿದ್ಯಾರ್ಥಿ ವೇತನ ಹೆಚ್ಚಳ ಆಗಬೇಕು, ಈ DCRE ಏನು ಪೊಲೀಸ್ ಠಾಣೆಗಳಿಗೆ ಮಾಡಿದ್ದಾರೆ ಅದಕ್ಕೆ ಹೆಚ್ಚು ಕರ್ತವ್ಯಬದ್ಧ ಅಧಿಕಾರಿಗಳನ್ನು ನೇಮಿಸಬೇಕು. ಈ ರೀತಿ ಹಲವಾರು ಬೇಡಿಕೆಗಳನ್ನು ಇಟ್ಟು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಇದು ಕೇವಲ ಕೆಲವು ಜಾತಿಗಳಷ್ಟೇ ಅಲ್ಲ, ಸುಮಾರು 101 ಪರಿಶಿಷ್ಟ ಜಾತಿ ಸಮುದಾಯಗಳ ಅವರು ಸುಮಾರು 1,15,00,000 ಜನ ಏನಿದ್ದಾರೆ ಈ ರಾಜ್ಯದಲ್ಲಿ, ಈ ಪರಿಶಿಷ್ಟ ಸಮುದಾಯಗಳಿಗೆ ಸೇರಿದವರ ಹಕ್ಕು ಕರ್ತವ್ಯಗಳ ಬಗ್ಗೆ, ಅವರ ಹಕ್ಕು ಬಾಧ್ಯತೆಗಳ ಬಗ್ಗೆ ಈ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದು, ಈ ಸಮುದಾಯಗಳ ಒಂದು ವಿಚಾರ ಏನು ಅವರ ಸಬಲೀಕರಣಕ್ಕಾಗಿ ಕೂಡಲೇ ಸಚಿವ ಸಂಪುಟ ಸಭೆ ಕರಿಬೇಕು, ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಬೇಕು. ಹಾಗೆಯೇ ವಿಶೇಷವಾದಂಥ ಅಧಿವೇಶನವನ್ನು ಏನು ಪ್ರತಿ ವರ್ಷ ಇವರು ಅಧಿವೇಶನವನ್ನು ನಡೆಸ್ತಾರೆ, ಆ ಅಧಿವೇಶನದಲ್ಲಿ ಈ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು. ಹಿಂದೆ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದರು, ನಾವು ವಿಶೇಷವಾದ ಅಧಿವೇಶನವನ್ನು ನಾವು ನಡೆಸ್ತೀವಿ ಅಂತ ಹೇಳಿ. ಅದನ್ನು ಅವರು ಮಾಡಬೇಕು. ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಮತ್ತು ಇನ್ನಿತರ ಬಡವರ ಓಟನ್ನು ಪಡ್ಕೊಂಡು ಇವರು ಅಧಿಕಾರದ ಗದ್ದುಗೆಯನ್ನು ಹಿಡಿದಿರೋದು. ಸೊ ಅದನ್ನು ಅವರು ಅರ್ಥ ಮಾಡಿಕೊಂಡು ಈ ಸಮುದಾಯಗಳ ಏನು ಅವರ ಬದುಕಿಗೆ ಅಗತ್ಯವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇವರು ಸುಮಾರು 4 ಲಕ್ಷ ಕೋಟಿ ಹಣ ನಾವು 10 ವರ್ಷಗಳಲ್ಲಿ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, SCP-TSP ಹಣ. ಹಾಗಾದರೆ ಎಷ್ಟು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಕುಟುಂಬಗಳು ಈ ಸೌಲಭ್ಯವನ್ನು ಪಡ್ಕೊಂಡು ಬಡತನ ರೇಖೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇವರ ಹತ್ರ ಯಾವ ದತ್ತಾಂಶ ಇದೆ?
ರಾಜ್ಯದಲ್ಲಿ ವಸತಿಹೀನ ಪರಿಶಿಷ್ಟರ ಸಮೀಕ್ಷೆಯಾಗಬೇಕು. ಕೊಳಗೇರಿ ಹಾಗೂ ಗ್ರಾಮೀಣ ಭಾಗದಲ್ಲಿ ವಾಸಿಸುತ್ತಿರುವವರ ಪರಿಶಿಷ್ಟ ಹಾಗೂ ಬಡ ವಸತಿಹೀನರಿಗೆ ವಸತಿ ಯೋಜನೆ ಮೂಲಕ ಬದುಕು ರೂಪಿಸಬೇಕು. ಸರ್ಕಾರ ಈಗಾಗಲೇ ಸಾರ್ವಜನಿಕ ಹಣದ ಮೂಲಕ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವ ಆರ್ಥಿಕ ಮತ್ತು ಸಾಮಾಜಿಕ ಜಾತಿ ಜನಗಣತಿ ವರದಿ ಕೂಡಲೇ ಸಾರ್ವಜನಿಕ ಚರ್ಚೆಗೆ ಒದಗಿಸಬೇಕು. ಸಂವಿಧಾನ ವಿರೋಧಿ ಹಾಗೂ ಶೋಷಿತ ಸಮುದಾಯಗಳ ವೋಟಿನ ಹಕ್ಕನ್ನು ಕಸಿಯುವ ಎಸ್ಐಆರ್ ರದ್ದುಗೊಳಿಸಬೇಕು. ಸರ್ಕಾರ ಖುದ್ದು ಮತದಾರರ ಪರವಾಗಿ ಅಗತ್ಯ ದಾಖಲೆ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಲು ರಚಿಸಿರುವ ಡಿಸಿಆರ್ ಪೊಲೀಸ್ ಠಾಣೆಗಳಿಗೆ ಕರ್ತವ್ಯ ಬದ್ಧ ಅಧಿಕಾರಿ ಸಿಬ್ಬಂದಿ ನೇಮಿಸಿ ಮೂಲಸೌಕರ್ಯ ಒದಗಿಸಬೇಕು. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿಗೊಳಿಸುವಾಗ ಸಾಮಾಜಿಕ ನ್ಯಾಯ ಪಾಲಿಸಬೇಕು. ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡಿರುವ ಸಂವಿಧಾನ ವಿರೋಧಿ ಮೀಸಲಾತಿ ಸರ್ಕಾರ ರದ್ದುಗೊಳಿಸಿ ಸಾಮಾನ್ಯ ವರ್ಗದವರ ಆರ್ಥಿಕ ಸಬಲೀಕರಣಕ್ಕೆ ಯೋಜನೆ ರೂಪಿಸಬೇಕು. ಪರಿಶಿಷ್ಟರ ಹಾಗೂ ಹಿಂದುಳಿದವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿದರು. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರುವ ಪರಿಶಿಷ್ಟರ ಅಭಿವೃದ್ಧಿ ನಿಯಮಗಳಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು. ದಲಿತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನು ಬದಲಾಯಿಸಿ ದಲಿತ ಪರ ಕಾಳಜಿಯುಳ್ಳ ಸಂವೇದನಾಶೀಲ ಅಧಿಕಾರಿಗಳನ್ನು ನೇಮಿಸಬೇಕು. ಪರಿಶಿಷ್ಟರ ಭೂರಹಿತ ಪ್ರತಿ ಕುಟುಂಬಕ್ಕೆ ಹಾಗೂ ಭೂಹೀನ ಕೃಷಿ ಕಾರ್ಮಿಕರಿಗೆ ಕನಿಷ್ಠ 2 ಎಕರೆ ಭೂಮಿ ಒದಗಿಸಬೇಕು. ಇದಕ್ಕೆ ಪೂರಕವಾಗಿ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರಬೇಕು. ಅರಣ್ಯವಾಸಿಗಳು ಬಗರ್ ಹುಕುಂ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸಬಾರದು ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಸುಧಾ ವೆಂಕಟೇಶ್, ಅಶ್ವಥ್ ಸೇರಿದಂತೆ ಇತರರು ಇದ್ದರು. ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಕಾರ್ಯಕ್ರಮ ಮಾಡ್ತೀವಿ. ಫ್ರೀಡಮ್ ಬರ್ತಾರೆ, ನೀವು ಯಾವ ರೀತಿ ಸಹಕಾರ ಕೊಡ್ತೀರಿ? ಜಿಲ್ಲೆಯಿಂದ ಏನೇನೆಲ್ಲ ಒಂದು ಪೂರ್ವಭಾವಿ ಮಾಡ್ತೀರಾ? ನಾವು ಈಗಾಗಲೇ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜುಲೈ 3ನೇ ತಾರೀಕು ಏನೋ ದೊಡ್ಡ ಸಮಾವೇಶ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕೆ ಪೂರಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ನಾವು ಈಗಾಗಲೇ ಮೀಟಿಂಗ್ಗಳು ಸಭೆಗಳನ್ನು ಮಾಡಿದ್ದೀವಿ. ಇಲ್ಲಿಂದ ಹೆಚ್ಚಿನ ರೀತಿ ಜನಸಂಖ್ಯೆ ಹೋಗೋದ್ರ ಮುಖಾಂತರ ಸರ್ಕಾರದ ಮೇಲೆ ಬಡವರ ಪರವಾಗಿ ನಾವು ಒತ್ತಡಗಳನ್ನು ಹಾಕೋದು ಮತ್ತು ಆ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಬೇಕನ್ನೋಂಥ ಕಾರಣಕ್ಕಾಗಿ ನಾವು ಈಗಾಗಲೇ ಸಭೆಗಳನ್ನು ಮಾಡಿದ್ದೀವಿ. ಜನ ಇಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು 2,000 ಜನ ಹೋಗೋದಕ್ಕೆ ನಾವು ಈಗಾಗಲೇ ತಯಾರು ಮಾಡಿದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿಗೆ ನಾವೆಲ್ಲರೂ ಕೂಡ ಸಹಕರಿಸ್ತೀವಿ. ಸರ್, ಪ್ರಮುಖವಾಗಿ ನಿಮ್ಮ ಜಿಲ್ಲೆಯಿಂದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸರ್ಕಾರಕ್ಕೆ ಏನೆಲ್ಲ ಬೇಡಿಕೆಗಳನ್ನ ಕೊಡ್ತಾ ಇದ್ದೀವಿ ಸರ್? ಈಗೇನು ರಾಜ್ಯ ಸಮಿತಿ ಬಿಟ್ಟಿರ್ತಕ್ಕಂಥ ಕರಪತ್ರದಲ್ಲಿ ಏನೇನು ಇದೆಯೋ ಅದೆಲ್ಲ ಕೂಡ ನಮ್ಮದು ಸಮಸ್ಯೆನೇ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇವತ್ತು ಭೂ ಹೋರಾಟಗಳು ನೀವು ನೋಡಿದ್ದೀರಿ. ಇವತ್ತು ಸೆಕ್ಷನ್ 4 ಮಾಡಿಬಿಟ್ಟು ಕೋಲಾರ ಜಿಲ್ಲೆಯಲ್ಲಿ ಬರೀ 5,000 ಎಕರೆ ಕೊಟ್ಟಿದ್ದಾರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ 25,000 ಎಕರೆ ಕೊಟ್ಟಿದ್ದಾರೆ. ಇದರಿಂದ ಯಾರು ಉಳುಮೆ ಮಾಡ್ತಾಯಿದ್ರು, ಯಾರು 53, 57 ಹಾಕೊಂಡು ಉಳುಮೆ ಮಾಡಿ ಮತ್ತು ಸಾಗುವಳಿ ಚೀಟಿ ತಗೊಂಡಿರ್ತಾರೋ ಅಂಥವ್ರನ್ನೆಲ್ಲನೂ ಇವತ್ತು ಫಾರೆಸ್ಟ್ ಇಲಾಖೆಗಳು ಅವರನ್ನು ಎಬ್ಬರಿಸೋಂಥ ಕೆಲಸ ಮಾಡಿದ್ದಾರೆ. ಅವರನ್ನು ಖಾಲಿ ಮಾಡಿಸಿ ಇವತ್ತು ಅರಣ್ಯ ಇಲಾಖೆ ಜಮೀನು ಅಂತೇಳಿ ಇವತ್ತು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದರ ವಿರುದ್ಧ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ನಾನು ಈ ಸಂದರ್ಭ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. 20 ಲಕ್ಷ ಮೌಲ್ಯದ 42 ದ್ವಿಚಕ್ರ ವಾಹನಗಳ ಕಳವು ಮಾಡಿದ್ದ ಆರೋಪಿಯನ್ನು ದೂರು ದಾಖಲಾದ ಮಾರನೇ ದಿನವೇ ಬಂಧಿಸುವ ಮೂಲಕ ವಿಜಯಪುರ ಪೊಲೀಸರು ಉತ್ತಮ ಸಾಧನೆ ಮಾಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪ್ರಶಂಸೆ ವ್ಯಕ್ತಪಡಿಸಿದರು.
ದೇವನಹಳ್ಳಿ ಪೊಲೀಸ್ ಠಾಣೆ ಆವರಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್, ಮುನಿಕೃಷ್ಣ ಎಂಬುವರು ತನ್ನ ದ್ವಿಚಕ್ರ ವಾಹನ ಕಳುವಾಗಿರುವ ಕುರಿತು ಜೂನ್ 18ರಂದು ವಿಜಯಪುರ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ. ದೂರನ್ನು ಆಧರಿಸಿ ಕಳ್ಳರಿಗಾಗಿ ಬೆನ್ನತ್ತಿದ ಪೊಲೀಸರು ಜೂನ್ 19ರಂದು ಆರೋಪಿ ವಿಜಯಪುರ ಟೌನ್ನ ನಿವಾಸಿ ಖಲೀಲ್ ಅಹಮದ್ ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ದೇವನಹಳ್ಳಿ, ನಂದಗುಡಿ, ಹೊಸಕೋಟೆ, ಸೂಲಿಬೆಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ನಂದಿ, ಶಿಡ್ಲಘಟ್ಟ, ಹೆಚ್ ಕ್ರಾಸ್ ಮತ್ತು ಕೋಲಾರ ಜಿಲ್ಲೆಯ ಮಾಸ್ತಿ, ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಸುಮಾರು 20 ಲಕ್ಷ ರು ಬೆಲೆ ಬಾಳುವ 42 ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿರುವುದಾಗಿ ಹೇಳಿದರು. ಕಳುವಾಗಿರುವ ಎಲ್ಲ ವಾಹನಗಳನ್ನು ವಶಕ್ಕೆ ಪಡೆದು ದೂರು ದಾಖಲಿಸಿದ್ದ ವಾಹನಗಳ ಮಾಲೀಕರು ಹಸ್ತಾಂತರಿಸಲಾಗಿದೆ. ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಆರೋಪಿ ಜೀವನ ನಡೆಸುವುದು ಕಷ್ಟವೆಂದು ತಿಳಿದು ವಾಹನಗಳನ್ನು ಕಳ್ಳತನ ಮಾಡಿ ಸುಲಭವಾಗಿ ಜೀವನ ಸಾಗಿಸಲು ತೊಡಗಿದ್ದ. ಸುಮಾರು 25 ಕೀಗಳನ್ನು ಇಟ್ಟುಕೊಂಡಿದ್ದಾನೆ. ಪೊಲೀಸ್ ಠಾಣಾ ಮುಂದೆಯೂ ಕಳವು ಮಾಡಿದ್ದಾನೆ. ಪ್ರಕರಣ ದಾಖಲಾಗಿದೆ. ಕೆಲವರು ದುಷ್ಪ್ರೇರಣೆ ಮಾಡುತ್ತಿರುವ ಬಗ್ಗೆಯೂ ಮಾಹಿತಿ ಇದೆ. ಸ್ಪ್ಲೆಂಡರ್ ವಾಹನಗಳನ್ನೇ ಟಾರ್ಗೆಟ್ ಮಾಡಿದ್ದರು. ಅವರ ಮೇಲೂ ಕ್ರಮ ಕೈಗೊಳ್ಳಲಾಗುತ್ತಿದೆ. ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತಿದೆ ಎಂದರು. ವಾಹನ ಸವಾರರು ಕೂಡ ಎಚ್ಚರಿಕೆಯಿಂದ ಇರಬೇಕು. ನಾವು ಆಗಾಗ ವಾಹನಗಳನ್ನು ತಪಾಸಣೆ ನಡೆಸುತ್ತೇವೆ. ಕೆಲವರಿಗೆ ನಮ್ಮ ಕಾರ್ಯ ಇರಿಸುಮುರಿಸು ತರಬಹುದು, ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಉತ್ತಮವಾದ ಕಾರ್ಯವಾಗಿದೆ ಎಂದರು. 2 ಪ್ರಕರಣಗಳಾಗಿತ್ತು. ಒಂದು ಸರಗಳ್ಳತನ, ಚೈನ್ ಸ್ನ್ಯಾಚಿಂಗು. ಅದರಲ್ಲಿ ಆಕಾಶ್ ಬಿನ್ ರಮೇಶ್ ಮತ್ತು ಸುಮನ್ ಬಿನ್ ಮಲ್ಲೇಶ್ ಅನ್ನೋರನ್ನ ನಾವು ಅರೆಸ್ಟ್ ಮಾಡಿ ಸುಮಾರು 2,96,000 ಮೌಲ್ಯದ ಚಿನ್ನದವನ್ನು ನಾವು ವಶಪಡಿಸ್ಕೊಂಡಿದ್ವಿ. ಅವನ್ನೂ ಸಹ ದಸ್ತಗಿರಿ ಮಾಡಿದ್ವಿ. ಅದೇ ಠಾಣೆಯಲ್ಲಿ ಸುಮಾರು 11,42,000 11.42 ಲ್ಯಾಕ್ಸ್ ಚಿನ್ನ ಕದ್ದಿದ್ರು. ಅವರು ಅವ್ರ ಮನೆಯಲ್ಲಿ ಕೆಲಸಗಾರರಾಗಿದ್ದರು. ಬಿಹಾರ್ ಸ್ಟೇಟ್ ಅವರು ಗೌರವ್ ಕುಮಾರ್ ಮತ್ತು ವಿಶಾಲ್ ಕುಮಾರ್ ಅಂತ ಅವರಿಬ್ಬರನ್ನೂ ಸಹ ನಾವು ಅರೆಸ್ಟ್ ಮಾಡಿ ಏನು ಮನೆಯಲ್ಲಿ ಕಳ್ತನ ಆಗಿತ್ತು ಸಂಪೂರ್ಣವಾಗಿ ವಶಪಡಿಸ್ಕೊಂಡಿದ್ವಿ. ಸೊ ಈ 2 ಪ್ರಕರಣಗಳನ್ನ ಬೆದರಿಸಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರದ ಪೊಲೀಸ್ ಠಾಣೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ನಾನು ಶ್ಲಾಘನೆ ಮಾಡ್ತೀನಿ. ಜೊತೆಗೆ 10 ವೇಳೆಯಲ್ಲೂ ಸಹ ವೆರಿ ಶಾರ್ಟಲ್ಲೇ ಈ ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ. ಅವರ ಕೆಲಸನ ಬಹಳ ಮೆಚ್ಚುವಂಥದ್ದು ಮತ್ತು ಶ್ಲಾಘನೀಯವಾದ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಸಹಕಾರ ಸಂಘಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀಡುವ ಸಾಲ ಅವರ ಬದುಕಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸುತ್ತಿವೆ ಎಂದು ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಬಿದಲೂರು ಮುನಿಕೃಷ್ಣಪ್ಪ ಹೇಳಿದರು. ಚೆನ್ನಾಗಿ ನಡ್ಕೊಂಡು ಚೆನ್ನಾಗಿ ಹೋಗಿ ಮುಂದೆ ಫ್ಯೂಚರ್ ಇದೆ. ನಿಮಗೆ ಈಗೇನು 1 ಲಕ್ಷ ಕೊಡ್ತಾ ಇದ್ದೀರಿ, ಗುಂಪಿಗೆ ಆಮೇಲೆ 3 ಲಕ್ಷ ಕೊಡ್ತೀವಿ, ಆಮೇಲೆ 6 ಲಕ್ಷ ಕೊಡ್ತೀವಿ. ಈ ಥರ ದೇವನಹಳ್ಳಿ ಶ್ರೀ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ಕಚೇರಿಯಲ್ಲಿ ನಡೆದ ವಾರ್ಷಿಕ ಮಹಾಸಭೆ ಹಾಗೂ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಘದ ಅಧ್ಯಕ್ಷ ಬಿದಲೂರು ಮುನಿಕೃಷ್ಣಪ್ಪ, ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗುತ್ತಿದ್ದು, ಸಹಕಾರ ಸಂಘಗಳಿಂದ ದೊರೆಯುವ ಸುಲಭ ಸಾಲ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು. ಮಹಿಳೆಯರ ಉದ್ಯಮಶೀಲತೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಂಘವು ನಿರಂತರವಾಗಿ ಬೆಂಬಲ ನೀಡುತ್ತಿದೆ. ಸದಸ್ಯರ ಸಹಕಾರದಿಂದ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಬದ್ಧರಾಗಿದ್ದೇವೆ. ಅಲ್ಲದೆ ಯುವ ಜನರಿಗೆ ಉಚಿತ ಕಂಪ್ಯೂಟರ್ ಶಿಕ್ಷಣ ವ್ಯವಸ್ಥೆಯನ್ನು ಸಂಘದ ವತಿಯಿಂದ ಕಲ್ಪಿಸಲಾಗಿದೆ ಎಂದರು. ಇಂಪಾರ್ಟೆಂಟ್ ಏನು ಮಾಡಿದ್ವಿ, ನಮ್ಮ ಒಂದು ಕಮ್ಯುನಿಟಿ ಅಂತೇಳಿ ಒಂದು ಹೊರಗಡೆದು ಫ್ರೀಯಾಗಿ ಕೊಡೋಣ, ಕಂಪ್ಯೂಟರ್ ಫ್ರೀಯಾಗಿ ಕೊಡೋಣ ಅಂತೇಳಿ ಸುಮಾರು 1 ವರ್ಷದಿಂದ ಇಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳನ್ನ ಕಲಿಸೋದಕ್ಕೆ ಇಟ್ಕೊಂಡಿದ್ದೀವಿ. ನಂಬರ್ 1 ಕರೆ ಮಾಡ್ತಾ ಇದೀವಿ, ಗ್ರೂಪಲ್ಲಿ ಹಾಕ್ತೀವಿ. ಯಾರಾದ್ರೂ ಬಂದು ಕಲಿಯೋದಕ್ಕೆ ಬೇರೆ ಕಡೆ ಹೋಗಿ 4,000 ರೂಪಾಯಿ ಕೊಡ್ತಾರೆ, 5,000 ರೂಪಾಯಿ ಕೊಡ್ತಾರೆ, ಬಂದು ಕಲ್ತ್ಕೊಂಡ್ರೆ ನಮ್ಮಲ್ಲಿ ಇದೊಂದು ಉಚಿತವಾಗಿ ಅಂದ್ರೆ ಯಾವುದೋ ಕೇಳಲ್ಲ ಅಂತಂದ್ರೆ ನಾವು ಏನು ಬಡ್ಡಿಯನ್ನು ನಾವು ಮಾಡಿದೀವಲ್ಲ ನಾವು ಬರೀ ಅದ್ರ ಲೆಕ್ಕ ನಿಮಗೆ 0%. ನಾವೇನಂದ್ರೆ ಅಭಿವೃದ್ಧಿ ಆಗಲಿ, ಬ್ಯಾಂಕಲ್ಲಿ ಈಗ ಒಂದು ಅಕೌಂಟ್ ಮಾಡೋದಕ್ಕೆ ನಾವು ಯಾಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನಿಮ್ಗೆ ಇನ್ಸೂರೆನ್ಸ್ ನಮ್ಮ ಬ್ಯಾಂಕಿಂದಾನೆ ಕೊಡ್ತೀವಿ. ಕೆಲವು ಅದನ್ನು ಯಾವ ಥರ ಕಟ್ಟೋದು ಏನಂತ ಇಲ್ಲಿ ಹಾಕೊಂತೀವಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಬಂದು ನಮ್ಮ ಬ್ಯಾಂಕಲ್ಲಿ ಇಂಡಿವಿಜುವಲ್ ಅಕೌಂಟ್ ಮಾಡಿ ನಿಮ್ಗೆ ಅದ್ರಲ್ಲಿ ಬರೋದಷ್ಟು 1,000 ರೂಪಾಯಿ ಮಾಡಿದ್ವಿ ಅಷ್ಟೇ ನಾವು. ಆಮೇಲೆ ಇನ್ಸೂರೆನ್ಸ್ ವರ್ಷ ಎಷ್ಟು ಕಟ್ಟಬೇಕಂತ ಫಿಕ್ಸ್ ಮಾಡ್ತೀವಿ. ಪ್ರತಿಯೊಬ್ಬರಿಗೆ ನಮ್ಮ ಹೆಣ್ಮಕ್ಳು ಬಂದು ಅವ್ರನ್ನ ಕಲ್ತ್ಕೊಳ್ಳಿ. ನಿಮ್ಮ ಟೀಮ್ಲಿದ್ದೀರಾ
ಬಂದೋಗೋದಕ್ಕೆ ನಮ್ಮ ಈಗ ಆಧಾರ್ ಕಾರ್ಡ್ ಐತೆ, ಸರ್ಕಾರ ನಿಮಗೆ ಉಚಿತವಾಗಿ ಬಸ್ಸು ವ್ಯವಸ್ಥೆ ಐತೆ, ಉಚಿತವಾಗಿ ಕಂಪ್ಯೂಟರ್ ಅಂತ ಅಂದಾಗ ಒಂದು ಗ್ರೂಪಲ್ಲಿ ಆಗಿದಾಗ ಯಾರು ಅದು ರಿಪ್ಲೈ ಇಲ್ಲಲ್ಲ, ಅದು ಟೈಪ್ ಮಾಡಿ ನಮ್ಮ ರಾಧಾಕೃಷ್ಣ ಅವರು ಟೈಪ್ ಮಾಡಿ ಹಾಕೋದು. ನಮ್ಮ ವೀರಭದ್ರಣ್ಣ ತಿಮ್ಮರಾಜ ಹಳ್ಳಿಯಲ್ಲಿ ಹೋದಾಗ ಗುಂಬಳೇ ಇಲ್ಲ, ಅದು ಬಂದು ಕಲ್ತ್ಕೊಳ್ರಪ್ಪ ಅಂತೇಳಿ. ಅದಕ್ಕೆ ಲಿಮಿಟ್ ಏನಿಲ್ಲ ಅದಕ್ಕೆ. ಏನು ಚಿಕ್ಕ ಮಕ್ಳು ಏನು 10ನೇ ಕ್ಲಾಸು ಫಸ್ಟ್ ಸೆಕೆಂಡ್ ಅವ್ರಿಗೇನು ಅಂತೇನಿಲ್ಲ, ಪ್ರತಿಯೊಬ್ಬರು ಕಲ್ತ್ಕೊಂಡು ಹೋಗ್ಬೋದು. ಕಲ್ತ್ರೆ ಯಾವುದು ಒಂದು ಅನುಕೂಲ ಆಗಲಿ ಅಂತ ಏನಿಲ್ಲ ಅಂತಂದ್ರೆ. ಈ ವೇಳೆ ವಿವಿಧ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಲ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು. ಫಲಾನುಭವಿಗಳು ಸಂಘದ ಕಾರ್ಯವನ್ನು ಶ್ಲಾಘಿಸಿ ಈ ಸಾಲ ಸೌಲಭ್ಯ ತಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ಉತ್ತೇಜನ ನೀಡಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಡ ದಲಿತ ರೈತರನ್ನು ಒಕ್ಕಲೆಬ್ಬಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಜೂನ್ 29ರಂದು ಜಿಲ್ಲೆಯ ಎಲ್ಲಾ ತಾಲೂಕುಗಳ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಸಂಚಾಲಕ BV ವೆಂಕಟರಮಣ ಹೇಳಿದರು. ಯಾವುದೇ ಸಮಸ್ಯೆ ಕೂಡ ಇತ್ಯರ್ಥ ಮಾಡಿಲ್ಲ. ಹಾಗಾಗಿ ಅವರಿಗೆ ನ್ಯಾಯ ಸಿಗೋವರೆಗೂ ಕೂಡ ಆ ಧರಣಿ ಮುಂದುವರಿಯುತ್ತಾ ಇದೆ. ಗುಡಿಬಂಡೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ BV ವೆಂಕಟರಮಣ, ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿಯ ಸಿಂಗಾಟಕದನೇನಹಳ್ಳಿ ಬಳಿ 1972-73ರಲ್ಲಿ ಅಂದಿನ ತಹಸೀಲ್ದಾರರು ಬಡ ದಲಿತರಿಗೆ ಸಾಗುವಳಿ ಚೀಟಿ ಹಾಗೂ ಪಹಣಿ ನೀಡಿದ್ದರು. ಅಂದಿನಿಂದಲೂ ದಲಿತರು ಸದರಿ ಜಮೀನಿನಲ್ಲಿ ದುರಸ್ತಿ ಮಾಡಿಕೊಂಡು ಕಾನೂನುಬದ್ಧವಾಗಿ ಉಳುಮೆ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಕಳೆದ 2 ವರ್ಷಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ವಿನಾಕಾರಣ ಕಿರುಕುಳ ನೀಡುತ್ತಿದ್ದು ಉಳುಮೆ ಮಾಡಲು ಹೋಗುವ ಬಡವರ ಮೇಲೆ ದೌರ್ಜನ್ಯ ಎಸಗುವ ಮೂಲಕ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ದೂರಿದರು. ತಾಲೂಕು ಸಂಚಾಲಕ ನರಸಿಂಹಪ್ಪ ಮಾತನಾಡಿ, ಅರಣ್ಯ ಇಲಾಖೆ ದೌರ್ಜನ್ಯ ಖಂಡಿಸಿ ಕಳೆದ 10 ದಿನಗಳಿಂದ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದರೂ ಸ್ಥಳೀಯ ತಹಸೀಲ್ದಾರ್ ಆಗಲಿ ಶಾಸಕರಾಗಲಿ ಸ್ಥಳಕ್ಕೆ ದಲಿತರ ನೆರವಿಗೆ ಧಾವಿಸಿಲ್ಲ. ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ನಡುವೆ ಒಮ್ಮತವಿಲ್ಲದ ಕಾರಣ ಇಲಾಖೆಗಳ ನಡುವಿನ ಗೊಂದಲಕ್ಕೆ ಬಡ ದಲಿತ ರೈತ ಕುಟುಂಬಗಳು ವಿನಾಕಾರಣ ಬಲಿಯಾಗುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಎಲ್ಲ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜೂನ್ 29ರಂದು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಅಂತೇಳಿ ದಲಿತರ ಪರ ಇದ್ದೀನಿ ಅಂತೇಳಿ ಫೋಟೋ ಇಟ್ಕೊಂಡು ಬರ್ತಾ ಇದ್ದಾರೆ ಹೊರತು ಇದುವರೆಗೂ 10 ದಿನಗಳಿಂದ ನಡೆಯುವಂಥ ಒಂದು ಧರಣಿ ಕಾರ್ಯಕ್ರಮದ ಹತ್ತಿರ ಹೋಗಿ ಒಂದು ಮಾತು ಕೂಡ ಇದುವರೆಗೂ ದಲಿತರ ಬಗ್ಗೆ ವಿಚಾರಣೆ ಮಾಡಿಲ್ಲ. ಆದ್ದರಿಂದ ಏನು ಈ ತಹಸೀಲ್ದಾರು ಮತ್ತು ಈ ಪ್ರದೀಪ್ ಈಶ್ವರ್ ರಾಜಕೀಯ ಒಂದು ಒತ್ತಡಗಳಿಗೆ ಮನ್ನಣೆ ಕೊಟ್ಟು ಅಲ್ಲಿನ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆಯವರು ಬಡ ದಲಿತರ ಮೇಲೆ ದೌರ್ಜನ್ಯವನ್ನು ಮಾಡುವುದನ್ನು ನಿಲ್ಲಿಸಬೇಕು. ದಲಿತರಿಗೆ ಭೂಮಿಯನ್ನು ಕೊಡಬೇಕು. ಸಿಂಗಾಟಕೆದರಿನಲ್ಲಿ ಸರ್ವೆ ನಂಬರ್ 67ರಲ್ಲಿ ಉಳುಮೆ ಮಾಡುತ್ತಿರುವ ದಲಿತರಿಗೆ ಅರಣ್ಯ ಇಲಾಖೆಯವರು ನೀಡುತ್ತಿರುವ ದೌರ್ಜನ್ಯವನ್ನು ನಿಲ್ಲಿಸಬೇಕು ಹಾಗೂ ಭೂಮಿಯನ್ನು ಅವ್ರಿಗೆ ಬಿಟ್ಟುಕೊಡಬೇಕು. ಗುಡಿಬಂಡೆ ತಾಲೂಕಿನಾದ್ಯಂತ ಎಲ್ಲ ಜಾತಿಯ ರೈತರು ದಲಿತರು ಉಳುಮೆ ಮಾಡುತ್ತಿರುವ ಜಮೀನುಗಳ ಮೇಲೆ ಅರಣ್ಯ ಎಂದು ಹೇಳಿಕೊಂಡು ತೊಂದರೆ ಮಾಡುತ್ತಿರುವುದು ನಿಲ್ಲಿಸಬೇಕು. ದಲಿತರ ಜಮೀನುಗಳಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ನೀಡುತ್ತಿರುವವರ ಮೇಲೆ SC/ST ಕಾಯ್ದೆ ಪ್ರಕರಣ ದಾಖಲಿಸಬೇಕು. ಎಲ್ಲೋಡು ಸರ್ವೆ ನಂಬರ್ 191ರಲ್ಲಿ 10 ಜನ ಉಳುಮೆ ಮಾಡ್ತಾ ಇದ್ದಾರೆ, 281ರಲ್ಲಿ 30 ಜನ ಉಳುಮೆ ಮಾಡ್ತಾ ಇದ್ದಾರೆ, 277ರಲ್ಲಿ 20 ಜನ ಉಳುಮೆ ಮಾಡುತ್ತಾ ಇದ್ದಾರೆ. ಕಡಲ್ಲಿ ಗ್ರಾಮದ 165 ಸರ್ವೆ ನಂಬರಲ್ಲಿ 5 ಜನ ದಲಿತರು ಉಳುಮೆ ಮಾಡುತ್ತಾ ಇದ್ದಾರೆ. ಈ ರೈತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ನೀಡಬಾರದಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದ್ದರಿಂದ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಎಲ್ಲ ಸೇರಿ ದಿನಾಂಕ 29/6/2026 ಸೋಮವಾರ ಜಿಲ್ಲೆಯ ಎಲ್ಲ ತಾಲೂಕು ಅರಣ್ಯ ಇಲಾಖೆ ಮುಂದೆ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ದಲಿತ ಸಂಘರ್ಷ ಸಮಿತಿ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಚಿಂತಾಮಣಿ ನಗರ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಗುರುವಾರ ನಗರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಾಥಾ ಮೂಲಕ ಜನಜಾಗೃತಿ ಮೂಡಿಸಲಾಯಿತು.
ಚಿಂತಾಮಣಿ ನಗರ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಗುರುವಾರ ನಗರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಾಥಾ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ, ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ಪರಿಣಾಮಗಳ ಭಿತ್ತಿಪತ್ರ ಹಾಗೂ ಫಲಕಗಳನ್ನು ಹಿಡಿದು ಸೇ ನೋ ಟು ಡ್ರಗ್ಸ್ ಘೋಷವಾಕ್ಯದ ಘೋಷಣೆಗಳನ್ನು ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ನಡೆಸಿದರು. ನಗರ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಗ್ರಾಮಾಂತರ ಠಾಣೆಯ ಶಿವರಾಜ್ ಜಾಥಾಗೆ ಚಾಲನೆ ನೀಡಿ ಮಾತನಾಡಿ, ಮಾದಕ ವಸ್ತುಗಳಿಂದ ಆಗುವ ತೊಂದರೆ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಅಭಿಯಾನ ಆಯೋಜಿಸಲಾಗಿದೆ. ಮಾದಕ ವಸ್ತುಗಳು ಹಾನಿಕರ. ಯುವ ಪೀಳಿಗೆಯನ್ನು ವ್ಯಸನ ಮುಕ್ತ ಮಾಡಲು ಕೇವಲ ಪೊಲೀಸರಿಂದ ಮಾತ್ರ ಸಾಧ್ಯವಿಲ್ಲ. ಸಾರ್ವಜನಿಕರು ಪೊಲೀಸರೊಂದಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಈ ದಿನ ನಾವು ಚಿಂತಾಮಣಿ ನಗರ ಹಾಗೂ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ನಮ್ಮ ಚಿಂತಾಮಣಿ ಸಾರ್ವಜನಿಕ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧ ದಿನದ ಅಂಗವಾಗಿ ನಾವು ಈ ವ್ಯಸನ ಇದ್ದವರು ಅದನ್ನು ಮುಕ್ತ ಮಾಡಬೇಕು ಮತ್ತು ನಾವು ಅವೇರ್ನೆಸ್ ಮಾಡಬೇಕು. ವಿದ್ಯಾರ್ಥಿಗಳ ಮುಖಾಂತರವಾಗಿ ನಮ್ಮ ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ವತಿಯಿಂದ ನಾವು ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಸೇ ನೋ ಟು ಡ್ರಗ್ಸ್ ಅನ್ನೋ ಒಂದು ಸ್ಲೋಗನ್ ಮೇಲೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳು ನಮ್ಮ ಜೊತೆ ಕೈ ಜೋಡಿಸಿ, ನಮ್ಮ ಜೊತೆ ಸಹಕರಿಸಿ ಈ ವ್ಯಸನ ಮುಕ್ತ ಚಿಂತಾಮಣಿ ಮಾಡೋಕ್ಕೆ ಕೈ ಜೋಡಿಸಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಧನ್ಯವಾದ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಧಾನ ಪ್ರಾಂಶುಪಾಲ ನಾಗೇಶ್ ಮಾತನಾಡಿ, ಮಾದಕ ದ್ರವ್ಯಗಳ ಕುರಿತು ವಿದ್ಯಾರ್ಥಿಗಳು ಜಾಗೃತರಾಗಿರಬೇಕು. ಜೊತೆಗೆ ತಮ್ಮ ಸುತ್ತಮುತ್ತಲಿನ ಜನರಿಗೂ ಜಾಗೃತಿ ಮೂಡಿಸಬೇಕು. ಮಾದಕ ದ್ರವ್ಯ ವ್ಯಸನಿಗಳಿಂದ ಸಾಕಷ್ಟು ತೊಂದರೆ ಆಗುತ್ತಿವೆ. ಸಮಾಜದಲ್ಲಿ ನಡೆಯುವ ಬಹುತೇಕ ಅಪರಾಧ ಕೃತ್ಯಗಳು ಮಾದಕ ವ್ಯಸನಿಗಳಿಂದಲೇ ನಡೆಯುತ್ತವೆ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಸ್ವಂತ ತಂದೆ ತಾಯಿ ಸೇರಿದಂತೆ ಕುಟುಂಬಸ್ಥರನ್ನೇ ಕೊಲೆ ಮಾಡುವಂತಹ ಕ್ರೌರ್ಯವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಎಂದರು. KCMC ಅಂತ ಪ್ರಭಾರಿ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರು ಚಿಂತಾಮಣಿ. ಇವತ್ತಿನ ದಿವಸ ನಾವು ಈ ಮಾದಕ ದ್ರವ್ಯ ವಸ್ತುಗಳ ವಿರುದ್ಧವಾಗಿ ಒಂದು ಕ್ಯಾಂಪೇನನ್ನು ಕೈಗೊಂಡಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಇವತ್ತು ಪಾಲ್ಗೊಂಡಿದ್ದಾರೆ. ಈ ಒಂದು ಮಾದಕ ದ್ರವ್ಯಗಳ ವಿರುದ್ಧವಾಗಿ ನಮ್ಮ ಎಲ್ಲರೂ ಅದ್ರ ಬಗ್ಗೆ ಅರಿವಿರಬೇಕು, ಅವುಗಳಿಂದ ದೂರ ಇರಬೇಕು. ಮಾದಕ ದ್ರವ್ಯಗಳು ಯಾವ್ಯಾವುದು ಮತ್ತು ಅವುಗಳನ್ನು ಪ್ರೊಡಕ್ಷನ್ನು, ಸೇಲ್ಸು ಮತ್ತು ಕನ್ಸಂಪ್ಷನನ್ನು ಸರ್ಕಾರಗಳೆಲ್ಲ ಬ್ಯಾನ್ ಮಾಡಿದ್ದಾವೆ. ಅದರಿಂದ ದೂರ ಇರಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಮತ್ತು ಎಲ್ಲಾದರೂ ಈ ಥರ ತಿಳಿದ್ರೆ ಪೊಲೀಸ್ ಇಲಾಖೆಗೆ ಇನ್ಫಾರ್ಮ್ ಮಾಡಬೇಕು ಅಂತೇಳಿ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಹೇಳ್ಕೊಟ್ಟಿದ್ದೀವಿ. ಆ ವಸ್ತುಗಳನ್ನು ಬಳಕೆ ಮಾಡೋದಾಗಲಿ, ಸೇಲ್ಸ್ ಮಾಡೋದಾಗಲಿ ಎಲ್ಲನೂ ಹೇಳ್ಕೊಟ್ಟಿದ್ದೀವಿ. ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ತಿಳಿಯಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿಡಿಒ ಸವಿತಾ ಮೇಲೆ ನಡೆದಿರುವ ಹಲ್ಲೆ ಖಂಡಿಸಿ ಹಾಗೂ ಆರೋಪಿ ನಾಗರಾಜ್ ಬಂಧನಕ್ಕೆ ಒತ್ತಾಯಿಸಿ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಧರಣಿ ನಡೆಸಿ ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿಡಿಒ ಸವಿತಾ ಮೇಲೆ ನಡೆದಿರುವ ಹಲ್ಲೆ ಖಂಡಿಸಿ ಹಾಗೂ ಆರೋಪಿ ನಾಗರಾಜ್ ಬಂಧನಕ್ಕೆ ಒತ್ತಾಯಿಸಿ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಧರಣಿ ನಡೆಸಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ರವಿರವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಪಿಡಿಒಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್, ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸವಿತಾ ಮೇಲೆ ಹಲ್ಲೆಗೆ ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಕ್ರಮವು ಖಂಡನೀಯವಾಗಿದ್ದು, ಕೂಡಲೇ ಆರೋಪಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಸೊಸೈಟಿ ಅಧ್ಯಕ್ಷ ಅಣ್ಣಿಹಳ್ಳಿ ನಾಗರಾಜ್ ಪಿಡಿಒ ಸವಿತಾ ವಿರುದ್ಧ ನಿಂದಿಸಿದ್ದ ಆರೋಪಿ ವಿರುದ್ಧ ತ್ವರಿತ ಕ್ರಮ ಕೈಗೊಳ್ಳುವುದಲ್ಲದೆ ಪಿಡಿಒಗೆ ಸೂಕ್ತವಾದ ಭದ್ರತೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಕಾನೂನು ಹಾಗೂ ಸರ್ಕಾರದ ನಿಯಮಾನುಸಾರ ಕಾರ್ಯನಿರ್ವಹಿಸುತ್ತಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಏಕಾಏಕಿ ಹಲ್ಲೆ ಮಾಡಲು ಯತ್ನಿಸಿದ್ದಾನೆ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಾರ್ಯದರ್ಶಿಗಳ ಮೇಲೆ ಹಲ್ಲೆ ಪ್ರಕರಣಗಳು ಆಗಾಗ್ಗೆ ನಡೆಯುತ್ತಲೇ ಇವೆ. ಅನೇಕ ಪಂಚಾಯಿತಿಗಳಲ್ಲಿ ಜನಪ್ರತಿನಿಧಿಗಳ ದಬ್ಬಾಳಿಕೆ, ದೌರ್ಜನ್ಯಗಳು ಹಾಗೂ ಅಸಭ್ಯ ರೀತಿಯಲ್ಲಿ ವರ್ತಿಸುವುದು, ಅಗೌರವ ತೋರುವುದು ಹೀಗೆ ಅನೇಕ ಅಹಿತಕರ ಘಟನೆಗಳು ನಡೆಯುತ್ತಲೇ ಇವೆ. ಇದರಿಂದಾಗಿ ನಿತ್ಯ ಆತಂಕದಲ್ಲಿಯೇ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪಿಡಿಒಗಳ ಕೆಲಸದ ಮೇಲೆ ಅನಗತ್ಯ ಹಸ್ತಕ್ಷೇಪ, ಅಡ್ಡಿಪಡಿಸುವುದು ಹೀಗೆ ನಡೆದುಕೊಳ್ಳುವುದರಿಂದ ಕೆಲಸ ಮಾಡುವುದು ತುಂಬ ಕಷ್ಟವಾಗುತ್ತಿದೆ.
ಸರ್ಕಾರ ಕೂಡಲೇ ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಹಾಗೂ ಇಂತಹ ಪ್ರಕರಣಗಳು ಮುಂದೆ ನಡೆಯದಂತೆ ಎಚ್ಚರಿಕೆ ವಹಿಸುವಂತೆ ಮಹೇಶ್ ಕುಮಾರ್ ಆಗ್ರಹಿಸಿದರು. ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಕಂಪ್ಲೇಂಟ್ ಒಂದು ನಾನೇ ಹೋಗಿದ್ದೆ ಖುದ್ದಾಗಿ ಮೇಡಮ್ ಅವ್ರ ಜೊತೆಯಲ್ಲಿ, ಮತ್ತು ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ರು. ಅವರ ಅನುಕೂಲಕ್ಕೆ ತಕ್ಕಂಗೆ ಈ ರೀತಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮಹಿಳಾ ಅಧಿಕಾರಿಗಳು ವಿಶೇಷವಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಈ ರೀತಿ ಭಯದ ವಾತಾವರಣ ಸೃಷ್ಟಿಯಾದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಮ್ಮ ಮೇಲಧಿಕಾರಿಗಳು, ಮಾನ್ಯ ಸರ್ಕಾರ ಎಲ್ಲರೂ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಮಹಿಳಾ ಅಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಎಲ್ಲ ಸಿಬ್ಬಂದಿಯವರಿಗೆ ರಕ್ಷಣೆ ಕಲ್ಪಿಸೋದ್ರಲ್ಲಿ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ನಮ್ಮ ಎಲ್ಲ RDPR ಕುಟುಂಬ ಸೇರಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಮತ್ತೆ ಘಟನೆಗಳು ಮರುಕಳಿಸಿದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಾಮಣಿ ತಾಲೂಕಿನಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಒಕ್ಕಲಿಗ ಸಮುದಾಯ ಒಮ್ಮತದ ತೀರ್ಮಾನ ಕೈಗೊಂಡಿದೆ ಎಂದು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥ ರೆಡ್ಡಿ ಹೇಳಿದರು. ತಮ್ಮ ಮಾಧ್ಯಮ ಮುಖಾಂತರ ತಿಳಿಸೋದೇನೆಂದರೆ, ಕಳೆದ ವರ್ಷ ನಾವು ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ ಕೆಂಪೇಗೌಡ ಜಯಂತಿಯನ್ನು. ಇವತ್ತು ಇಲ್ಲಿ ಸೇರಿರುವಂಥ ವಿಚಾರ ಏನಂದರೆ, ಎಲ್ಲರಿಗೂ ರೀಚ್ ಆಗಬೇಕು, ಪ್ರತಿಯೊಂದು ಮನೆಗೂ ಇವತ್ತು ನಮ್ಮ ಕೆಂಪೇಗೌಡ ಜಯಂತಿ ಬಗ್ಗೆ ತಿಳಿಸ್ಬೇಕು. ಗೊತ್ತಿರೋರಿಗೆ ಕೆಲವರು ಗೊತ್ತಿರೋರು ಎಷ್ಟು ಜನಕ್ಕೆ ಅಷ್ಟು ಜನಕ್ಕೆ ತಿಳಿಸಿ ಬೇರೆಯವ್ರನ್ನ ಒಂದು 10 ಜನ ಕರೆತರೋ ಕೆಲಸ ಮಾಡಬೇಕು ಇವತ್ತು. ಚಿಂತಾಮಣಿ ನಗರದ NR ಬಡಾವಣೆಯಲ್ಲಿರುವ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥ ರೆಡ್ಡಿ, ಜೂನ್ 27ರಂದು ಶನಿವಾರ ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ಅಂದು ತಾಲೂಕಿನಾದ್ಯಂತ ಒಕ್ಕಲಿಗ ಕುಲ ಬಾಂಧವರ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ರಜೆ ಘೋಷಿಸಲಾಗಿದೆ ಎಂದರು. ಶನಿವಾರ ದಿವಸ ಈಗಾಗಲೇ ಅನೇಕ 3-4 ಸಾರಿ ಮುಖಂಡರ ಸಭೆ ಸೇರಿ ಈಗಾಗಲೇ ಎಲ್ಲ ಹಳ್ಳಿಗಳಿಗೂ ಸ್ಟಿಕ್ಕರು ಮತ್ತು ಬಾಂಬ್ಲೆಟು ಮತ್ತು ಧ್ವನಿವರ್ಧಕಗಳ ಮೂಲಕ ಪ್ರಚಾರ ಪಡಿಸಿದ್ದೀರಿ. ಆ ಪ್ರಚಾರದ ಎಲ್ಲ ಮನೆಗೂ ಇದು ಸೇರಿದೆ ಅನ್ನೋ ಒಂದು ನಂಬಿಕೆ. ಅದರ ಜೊತೆಗೆ ನಾವು ಶನಿವಾರ ದಿವಸ 10:00 ಏನು ಬರ್ತಿದ್ದೀವಿ, ಆ ಬರೋ ಜೊತೆಗೆ ಪ್ರತಿ ಗ್ರಾಮ ಪಂಚಾಯತಿಯಿಂದ ಒಂದೊಂದು ಉತ್ಸವಕರನ್ನು ತರ್ತಾ ಇದ್ದೀರಿ. ಅದ್ರ ಜೊತೆಗೆ ಬರೋರು ಆ ಗ್ರಾಮದ ವ್ಯಾಪ್ತಿಗೆ ಸೇರಿದವರು ಮತ್ತು ಪಂಚಾಯತಿಗೆ ಸೇರಿದವರು ಹೆಂಗಸರು, ಮಕ್ಕಳು, ಯುವಕರು ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮನ ಹೋದ ಸಾರಿ ನಾವು ಇಡೀ ತಾಲೂಕಿನಲ್ಲಿ ನಡೆದಿದ್ದಂಥ ಜಯಂತಿಗೆ ಮೆರುಗು ಬರೋ ರೀತಿ ಹೋದ ಸಾರಿ ಆಚರಣೆ ಮಾಡಿದ್ವಿ. ಅದನ್ನ ಈ ರೀತಿ ಈ ಸರ್ತಿ ಆಚರಣೆ ದಾಖಲೆ ಆಗುವಂಥ ರೀತಿ ಆಚರಣೆ ಮಾಡಬೇಕು ಅಂತ ಅದಕ್ಕೆಲ್ಲ ಕುಲಬಾಂಧವರು ಸಹಕರಿಸಿ ನಾವೆಲ್ಲರೂ ಒಟ್ಟಾಗಿ ಬರಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀವಿ.
ಜೂನ್ 27ರಂದು ಶನಿವಾರ ಬೆಳಗ್ಗೆ 10:30ಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಿಂದ ಭವ್ಯ ಮೆರವಣಿಗೆ ಆರಂಭವಾಗಲಿದೆ. ತಾಲೂಕಿನ ಎಲ್ಲ ಗ್ರಾಮಗಳಿಂದ ಆಗಮಿಸುವ ಕುಲ ಬಾಂಧವರು ಸ್ತಬ್ಧ ಚಿತ್ರಗಳು ಹಾಗೂ ಮುತ್ತಿನ ಪಲ್ಲಕ್ಕಿ ವಾಹನಗಳ ಮೂಲಕ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಮೆರವಣಿಗೆಯು ಗುರುಭವನ, ಮಾರುತಿ ಸ್ಟುಡಿಯೋ ಸರ್ಕಲ್, ಗಜಾನನ ಸರ್ಕಲ್, PCR ಕಾಂಪ್ಲೆಕ್ಸ್, ಚೇಳೂರು ಸರ್ಕಲ್ ಹಾಗೂ ಗುರುಭವನ ಸರ್ಕಲ್ ಮಾರ್ಗವಾಗಿ ಸಾಗಿ ತಾಲೂಕು ಪಂಚಾಯಿತಿ ಸಭಾಂಗಣ ತಲುಪಲಿದೆ ಎಂದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗೆ ಒಳಗಾಗಿ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ, ಆರ್ಥಿಕವಾಗಿ ದಿವಾಳಿಯಾಗುತ್ತಾನೆ. ಇದರಿಂದ ಕುಟುಂಬ ಹಾಗೂ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಸಮಾಜ ಮಾದಕ ವಸ್ತುಗಳಿಂದ ಮುಕ್ತವಾಗಿರಬೇಕು ಎಂದು ವೃತ್ತ ನಿರೀಕ್ಷಕ ಅಜಯ್ ಸಾರಥಿ ಹೇಳಿದರು. ನಾನು ಯಾವುದೇ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದಲ್ಲಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಜಾಥಾ ನಡೆಸಿ ಮಾದಕ ವಸ್ತುಗಳ ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಿದರು. ಶಾಲಾ ಮಕ್ಕಳು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಿ, ಆರೋಗ್ಯ ಕಾಪಾಡಿಕೊಳ್ಳಿ ಎಂಬುದು ಸೇರಿದಂತೆ ಮಾದಕ ವಸ್ತುಗಳ ಮುಕ್ತ ಸಮಾಜಕ್ಕೆ ಅಗತ್ಯವಾದ 10 ಹಲವು ಘೋಷವಾಕ್ಯಗಳನ್ನು ಒಳಗೊಂಡ ನಾಮಫಲಕಗಳು ವ್ಯಸನ ಮುಕ್ತರಾಗಿ ಎಂಬ ಸಂದೇಶ ರವಾನಿಸಿದರು. ಬಾಗೇಪಲ್ಲಿ ಪೊಲೀಸ್ ಠಾಣೆಯಿಂದ ಅಂತಾರಾಷ್ಟ್ರೀಯ ಮಾದಕ ಪದಾರ್ಥ ಸೇವನೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ರೀತಿಯ ಸಂದೇಶಗಳ ಫಲಕಗಳನ್ನಿಡಿದು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಜಾಗೃತಿ ಮೂಡಿಸಿದರು. ಡಾಕ್ಟರ್ HN ವೃತ್ತದಿಂದ ಪ್ರಾರಂಭವಾದ ಜಾಗೃತಿ ಜಾಥಾ DVG ರಸ್ತೆ ಮೂಲಕ KSRTC ಬಸ್ ನಿಲ್ದಾಣದವರೆಗೂ ಜಾಗೃತಿ ಜಾಥಾ ಮೂಲಕ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಜಾಥಾದಲ್ಲಿ ವಿವಿಧ ಶಾಲಾ ಕಾಲೇಜುಗಳ ಸುಮಾರು 2,000 ಮಕ್ಕಳು ಭಾಗವಹಿಸಿದ್ದರು. ಈ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ದುಶ್ಚಟಕ್ಕೆ ತುತ್ತಾಗುತ್ತಿದ್ದಾರೆ. ಸಹವಾಸ ದೋಷದಿಂದ ಹಾಗೂ ಕೆಲವೊಮ್ಮೆ ಶೋಕಿಗಾಗಿ ಮಾದಕ ವಸ್ತುಗಳಿಗೆ ದಾಸರಾಗುತ್ತಿದ್ದಾರೆ. ಅವುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ವಿಷಯ ತಿಳಿದಿದ್ದರೂ ಮಾದಕ ವಸ್ತುಗಳ ಸೇವನೆ ಮಾಡುತ್ತಿರುವುದು ವಿಷಾದದ ಸಂಗತಿಯಾಗಿದೆ. ಇಂದಿನ ಯುವಕರು ತಂದೆ, ತಾಯಿ ಹಾಗೂ ಗುರುಗಳ ಋಣ ಎಂದಿಗೂ ಮರೆಯಬಾರದು. ಸದ್ಗುಣ ಸಂಚಾರಿತ್ಯ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದುಶ್ಚಟಗಳಿಂದ ದೂರವಿರಬೇಕು. ಮಾದಕ ವಸ್ತುಗಳು ನಮ್ಮ ವ್ಯಕ್ತಿತ್ವಕ್ಕೆ ಹಾಗೂ ಆರೋಗ್ಯಕ್ಕೆ ಮಾರಕವಾಗಿವೆ ಹಾಗೂ ಮೊಬೈಲ್ ಎಷ್ಟು ಪ್ರಯೋಜನವಾಗಿದೆ ಅಷ್ಟೇ ದುಷ್ಪರಿಣಾಮವಿದೆ. ವಿದ್ಯಾರ್ಥಿಗಳಾದ ನೀವು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂದು ಕಿವಿಮಾತು ಹೇಳಿದರು. ಅದು ಪ್ರಯುಕ್ತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಬಾಗೇಪಲ್ಲಿಯಲ್ಲಿ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಒಂದು ಯುವ ಜನತೆಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡುವ ಪ್ರಯುಕ್ತ ನಿಮ್ಮ ಸಹಕಾರನ ನಿನ್ನೆ ದಿವಸ ನಾನು ಹೋಗಿ ಎಕ್ಸ್ಪರ್ಟ್ ಕಾಲೇಜಿನ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಬ್ಲೂಮ್ಸ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನಮ್ಮ ನ್ಯಾಷನಲ್ ಕಾಲೇಜ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ ಹೋಗಿ ಕೇಳ್ಕೊಂಡಾಗ ಎಲ್ಲರೂ ತುಂಬಾ ಮುಕ್ತ ಮನಸ್ಸಿಂದ ನಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ನಮ್ಮ ವಿದ್ಯಾರ್ಥಿಗಳು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡು ಇದಕ್ಕೆ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಬಾಗೇಪಲ್ಲಿ ಪೊಲೀಸ್ ಠಾಣಾ ವತಿಯಿಂದ ಧನ್ಯಪೂರ್ವಕ ನಮನಗಳನ್ನು ಸಲ್ಲಿಸ್ತೀವಿ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಇಲ್ಲಿಂದ ಒಂದು ಸ್ಮಾಲ್ ಜಾಥಾ, ನಾಟ್ ಇವನ್ 1 ಕಿಲೋಮೀಟರ್, ಹಾರ್ಡ್ಲಿ 800 ಮೀಟರ್ಸ್ ಅಷ್ಟೇ. ಇಂಟರ್ಮೀಡಿಯೇಟ್ ನಡಕ್ಕಾಗಲ್ಲ ಎಲ್ಲರ ಕೈಲೂ. ಇಲ್ಲಿಂದ ಬಿಟ್ರೆ ಓಡುತ್ತೇವೆ ಮನೆ ತನಕ ನಿಲ್ಲದೆ, ಬಿಟ್ರೆ ಬೆಂಗಳೂರು ತನಕ ಓಡ್ತೇವೆ ನಾವು. ಅಷ್ಟೇ ಎನರ್ಜೆಟಿಕ್ ಆಗಿರ್ತೀರಿ ಎಲ್ಲರೂ. ಸೊ ಇಲ್ಲಿಂದ ಒಂದು 800 ಮೀಟರ್ಸ್ ಅಥವಾ 1 ಕಿಲೋಮೀಟರ್ ತನಕ ಒಂದು ಸ್ಮಾಲ್ ಜಾಥಾ ಇರುತ್ತೆ. ಇಲ್ಲಿಂದ ಬಾಗೇಪಲ್ಲಿ ಬಸ್ ಸ್ಟಾಪ್, ಅಲ್ಲಿ ಒಂದು ಹೋಪ್ ಟೇಕಿಂಗ್ ಸೆರೆಮನಿ ಇರುತ್ತೆ. ಅಂದ್ರೆ ಲೈಕ್ ನಾವೆಲ್ಲರೂ ವಿದ್ಯಾರ್ಥಿಗಳು ಅಥವಾ ಸಾರ್ವಜನಿಕರು ಯಾರಿದ್ದೇವೆ, ನಾವು ಯಾವುದೇ ರೀತಿಯಲ್ಲಿ ಯಾವುದೇ ನಶೆ
ಅಥವಾ ಮಾದಕ ದ್ರವ್ಯಗಳಿಗೆ ನಾವು ಅಧೀನರಾಗುವುದಿಲ್ಲ. ನಾವು ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಓಟ್ ಟೇಕಿಂಗ್ ಸೆರೆಮನಿ ಇರುತ್ತೆ. ಆಮೇಲೆ ಒಂದು ಸೆಲ್ಫಿ ಬೋರ್ಡ್ ಇರುತ್ತೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ 7 ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರು ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ದೇವನಹಳ್ಳಿಯಲ್ಲಿ ಇಂದು ನಡೆಯಿತು. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ 2 ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರು ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ದೇವನಹಳ್ಳಿಯಲ್ಲಿ ಇಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಹಿಂದುಳಿದ ವರ್ಗದ ಮೋರ್ಚಾದ ತಾಲೂಕು ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಪಕ್ಷವನ್ನು ಬೂತ್ ಮಟ್ಟದಿಂದಲೇ ಇನ್ನಷ್ಟು ಸದೃಢಗೊಳಿಸುವ ಅಗತ್ಯವಿದೆ ಎಂದರು. ಪ್ರತಿಯೊಬ್ಬ ಮುಖಂಡರು ಮತ್ತು ಕಾರ್ಯಕರ್ತರು ಸಂಘಟಿತರಾಗಿ ಮನೆ ಮನೆಗೆ ಭೇಟಿ ನೀಡಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸಬೇಕು. ಹಿಂದುಳಿದ ವರ್ಗಗಳ ಪ್ರತಿಯೊಂದು ಕುಟುಂಬದೊಂದಿಗೆ ನಿಕಟ ಸಂಪರ್ಕ ಬೆಳೆಸಿ ಪಕ್ಷದ ಸಂಘಟನೆ ಬಲಪಡಿಸಬೇಕು. ಬಿಜೆಪಿ ಕ್ಷೇತ್ರದಲ್ಲಿ ಇಲ್ಲ ಎನ್ನುವವರಿಗೆ ಇಂದು ಇಲ್ಲಿ ಸೇರಿರುವ ಕಾರ್ಯಕರ್ತರೇ ಉತ್ತರ. ಮುಂಬರುವ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕಿದೆ ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ ವಹಿಸಿದ್ದರು. ಅದನ್ನ ಕಿತ್ತೊಯ್ಯಲಿಕ್ಕೆ ಒಂದು ಸಭೆಯನ್ನ ಸೇರಿದೆ. ಈ ಸಭೆನೇ ಸಾಕ್ಷಿ. ಹಾಗಾಗಿ ಇವತ್ತು ಇಷ್ಟೊಂದು ಜನ ಸೇರಿ ಬಿಜೆಪಿಗೆ ಆಶೀರ್ವಾದ ಮಾಡಬೇಕಂತ ಬಂದಿದ್ದೀವಿ. ಯಾರೂ ಕೂಡ ಇದೇ ಒಗ್ಗಟ್ಟಿನಲ್ಲಿ ನಾವು ಇರಬೇಕು, ಮುಂದೆ ಸಾಗಬೇಕು. ನಾವು ಆಯಾಯ ಕ್ಷೇತ್ರದ ಅಧ್ಯಕ್ಷರಿಗೆ ಕೈ ಬಲಪಡಿಸಬೇಕು. ಓಬಿಸಿ ಅಧ್ಯಕ್ಷರಿಗೆ ಕೈ ಬಲಪಡಿಸಿದ್ದಾರಲ್ಲಿ ಅವರು ಕೂಡ ಕೆಲಸ ಮಾಡಲಿಕ್ಕೆ ಬಹಳ ಸರಳವಾಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊಂದಲ ತರುವಂತ ಕೆಲಸ ಮಾಡೋದು ಬೇಡ. ಒಂದು ಪೇರೆಂಟ್ ಬಾಡಿ ಅಧ್ಯಕ್ಷರು, ಒಂದು ಓಬಿಸಿ ಅಧ್ಯಕ್ಷರು, ಜೊತೆಗೆ ಅಲ್ಲಿನ ಮುಖಂಡರು, ಇವರು ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡಾಗ ನಮ್ಗೆ ಯಾವುದೇ ರೀತಿ ನಾವು ಸೋಲನ್ನ ಮಾತೇ ಇಲ್ಲ. ನಾವು ಬೂತನ್ನ ಗಟ್ಟಿಯಾಗಿ ಕಟ್ಟಬಹುದು. ನಾನು ಒಂದು ಹೋಬಳಿಗೆ ಹೋಗಿ ಮತ್ತೊಂದು ಹೋಬಳಿಯಲ್ಲಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಪಕ್ಷದ ಸಂಘಟನೆಗೆ ಹೊಸ ಪದಾಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ 7 ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಿ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಲಾಯಿತು. ಕಾಂಗ್ರೆಸ್ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆ ಮೀರಿ ಅನುದಾನ ಬಿಡುಗಡೆ ಮಾಡಿದ್ದು, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಹಕಾರದಿಂದ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ 41 ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಟೇಕಲ್ ರಸ್ತೆ ಗುಂಡ್ಲಹಳ್ಳಿ ಗ್ರಾಮದ ಸುಮಾರು 10 ಎಕರೆ ಭೂಮಿಯಲ್ಲಿ ಸುಮಾರು 41 ಕೋಟಿ ರು ವೆಚ್ಚದಲ್ಲಿ ನೂತನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಾಸಕ ಕೆವೈ ನಂಜೇಗೌಡ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಲೂರಿನ ಸಮಗ್ರ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ದಾಖಲೆ ಮೀರಿ ಅನುದಾನವನ್ನು ಬಿಡುಗಡೆ ಮಾಡಿದ್ದು, ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ರವರ ಸಹಕಾರದಿಂದ ನೂತನ ಆಸ್ಪತ್ರೆ ಭಾಗ್ಯ ಮಾಲೂರಿಗೆ ಸಿಕ್ಕಿದೆ. ಗುಂಡ್ಲಹಳ್ಳಿ ಗ್ರಾಮದ ರೈತರು 20 ಎಕರೆ ಭೂಮಿಯನ್ನು ಉಳಿಸಿಕೊಂಡಿದ್ದಾರೆ. ಭೂ ಮಾಫಿಯಾದವರ ಕಣ್ಣಿಗೆ ಬಿದ್ದು ಭೂಮಿ ಕಬಳಿಕೆ ಮಾಡಿದರೆ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಅವಕಾಶ ಸಿಗುತ್ತಿರಲಿಲ್ಲ. ಅಲ್ಲದೆ ಆಸ್ಪತ್ರೆ ನಿರ್ಮಾಣ ಆಗಬಾರದೆಂದು ಕೆಲ ಪ್ರಯತ್ನಗಳು ನಡೆಸಿದ್ರು. ಆದರೆ ಗುಂಡ್ಲಹಳ್ಳಿ ಗ್ರಾಮದ ನಾಗರಿಕರು ಪಕ್ಷಾತೀತವಾಗಿ ಆಸ್ಪತ್ರೆ ನಿರ್ಮಾಣಕ್ಕೆ ಬೆಂಬಲ ನೀಡಿದ್ದಾರೆ ಎಂದರು. ನಮ್ಮ ಮಾಲೂರಿಗೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಮತ್ತು ಆಗಿನ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಸಹಕಾರದಿಂದ ಒಂದು ಒಳ್ಳೆ ಹಾಸ್ಪಿಟಲ್ ಮಾಲೂರಿಗೆ ಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಕೊಟ್ಟಾಗ ಸುಮಾರು 41 ಕೋಟಿ ಹಾಸ್ಪಿಟಲ್ಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಹಾಸ್ಪಿಟಲ್ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡಾಗ, ಒಳ್ಳೆ ಜಾಗ ಹುಡುಕಬೇಕು ಅನ್ನೋ ಸಂದರ್ಭದಲ್ಲಿ ಮಾಲೂರಿಂದ ಟೇಕಲ್ ರಸ್ತೆಯಲ್ಲಿ ಸರ್ವೆ ನಂಬರ್ ಸೇರಿದಂಥ ಸುಮಾರು 22 ಎಕರೆ 23 ಎಕರೆ ಸರ್ಕಾರಿ ಜಾಗ ಇದೆ ಅಂತೇಳಿ ನಮ್ಮ ತಹಸೀಲ್ದಾರರು ಅದು ಮಾಹಿತಿ ಕೊಟ್ಟಾಗ 10 ಎಕರೆ ಹಾಸ್ಪಿಟಲ್ಗಂತ ಮಂಜೂರಾಗಿದೆ.
ಆ 10 ಎಕರೆನಲ್ಲಿ ಇವತ್ತು 41 ಕೋಟಿ ಅಂತ ಒಂದು ಒಳ್ಳೆ ಹಾಸ್ಪಿಟ್ಲ್ ಅವಕಾಶ ಈ ಸರ್ಕಾರದ ಸಿಕ್ಕಿದೆ. ನಮಗೆ ಗುಡ್ನಳ್ಳಿ ಗ್ರಾಮಸ್ಥರು, ರೈತರು, ಅದು ವಿಶೇಷವಾಗಿ ಸುಮಾರು ವರ್ಷಗಳಿಂದ ದಾಖಲೆಗಳಿಲ್ಲದೆ ಇದ್ರು ಕೂಡ ಜಮೀನ ಕಾಪಾಡ್ಕೊಂಡಿದ್ರು, ಪೊಸಿಷನ್ ಇತ್ತು. ಅವ್ರ ಭೂಮಾಫಿಯಾ ಅವ್ರೇನ ಮನಸ್ಸು ಮಾಡಿದ್ರೆ ಈ ರೈತರು ಈ ಪೊಸಿಷನ್ ಹಿಂದೆ ಇದ್ದಿದ್ರು, ಈ ಜಾಗ ಸಿಗ್ತಾ ಇಲ್ವೇನೋ ಅಂತ ನನಗನ್ನಿಸ್ತದೆ. ಆಗಿಸ್ಬಾರ್ದು ಹಾಸ್ಪಿಟ್ಲು ಅಂತೇಳಿ ಕೂಡ ಪ್ರಯತ್ನ ನಡೆಯಿತು. ಆದರೆ ಗ್ರಾಮಸ್ಥರು ಪಕ್ಷ, ಪಾರ್ಟಿ, ಜಾತಿ ಪಾತಿ ಏನೂ ಇಲ್ಲದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಈ ಜಾಗವನ್ನು ಹ್ಯಾಂಡ್ ಓವರ್ ಮಾಡಿದರು. ಅದರಿಂದ ಒಳ್ಳೆ ಹಾಸ್ಪಿಟಲ್ ಕೂಡ ಆಗ್ತಾ ಇದೆ. ಖುಷಿ ಆಗ್ತದೆ. ಯಾರೇ ಏನೇ ಟೀಕೆ ಮಾಡಿಕೊಂಡ್ರು, ಏನೇ ಅಂತ ಮಾಡಿಕೊಂಡ್ರು ನಾವು ತಲೆ ಕೆಡಿಸ್ಕೊಂಡು ಹೋಗೋದು ಬೇಡ. ಡೆವಲಪ್ಮೆಂಟ್ಸಲ್ಲಿ ನಾವು ತುಂಬ ಮುಂದೆ ಇದ್ದೀವಿ. ಯಾರು ಇತಿಹಾಸದಲ್ಲಿ ಮಾಡೋಕ್ಕಾಗಿಲ್ಲ. ಇವತ್ತು ನಮ್ಗೆ ಸಮಾಧಾನ ಇದೆ. ತಾಲೂಕಿನ ಜನತೆ ತುಂಬ ಖುಷಿಯಾಗಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅನಾಥ ಹುಡುಗನಿಗೆ ರಾಜ್ಯ ಹೈಕೋರ್ಟ್ ನೀಡಿತು ಶಾಕ್. ಆಸ್ತಿ ಇಲ್ಲ, ಮನೆಯೂ ಇಲ್ಲ ಎಂದ ಶಾಸಕನಿಗೆ 3 CA ನಿವೇಶನ ಮಂಜೂರು ಮಾಡಿದ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರ. ಯಥಾಸ್ಥಿತಿ ಕಾಯ್ದುಕೊಳ್ಳಲು ಹೈಕೋರ್ಟ್ ಆದೇಶ. ಚಿಕ್ಕಬಳ್ಳಾಪುರದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ. ಡ್ರಗ್ಸ್ಗೆ ನೋ, ಜೀವನಕ್ಕೆ ಎಸ್ ಸಂದೇಶದೊಂದಿಗೆ ಜಾಗೃತಿ ಅಭಿಯಾನ. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿ ಹಲವರು ಭಾಗಿ. ಜುಲೈ 3ಕ್ಕೆ ದಲಿತ ಜನಾಗ್ರಹ ಸಮಾವೇಶ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆ. ದಲಿತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಲು ಹೋರಾಟಕ್ಕೆ ತಯಾರಿ. 20 ಲಕ್ಷ ಮೌಲ್ಯದ ಬೈಕ್ ಕಳವು ಮಾಡಿದ ಕದೀಮನ ಅಂದರ್. 42 ಬೈಕ್ಗಳೊಂದಿಗೆ ಆರೋಪಿ ಬಂಧಿಸಿದ ದೇವನಹಳ್ಳಿ ಪೊಲೀಸರು. ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳವು ಮಾಡಿದ್ದ ಆರೋಪಿ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.